ಯೂಟ್ಯೂಬ್ ಅಲ್ಲಿ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಆ ಕಾಂಟ್ರವರ್ಸಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಒಂದು ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರಬಹುದು, ಯೂಟ್ಯೂಬ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ವಿಚಾರ ನಡೀತಾ ಇದೆ. ಅದು ಯೂಟ್ಯೂಬರ್ಸ್ ಗಳ ಮಧ್ಯ ನಿಮ್ಗೆ ಗೊತ್ತಿರೋ ಹಾಗೆ ಫ್ಯಾನ್ ವಾರ್ ಇರುತ್ತೆ. ಈಗ ದರ್ಶನ್ ಸುದೀಪ್ ಮಧ್ಯ ಫ್ಯಾನ್ ವಾರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಯೂಟ್ಯೂಬರ್ಸ್ ಗಳ ಮಧ್ಯನೂ ಕೂಡ ಫ್ಯಾನ್ ವಾರ್ ಆಗ್ತಾ ಇರುತ್ತೆ. ಕನ್ನಡದಲ್ಲಿ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ, ಬಟ್ ಆದ್ರೆ ಇವರಿಬ್ರು ಮಧ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಒಂದು ಕಡೆ ಕಿತಡಿ ಕಿರಣ್ ಮತ್ತು ಟಿಪಿಕಲ್ ಕನ್ನಡಿಗ ಇದ್ದಾರೆ, ಮತ್ತೊಂದು ಕಡೆ ಡಿವಿ ಇನ್ ಕನ್ನಡ ಇದ್ದಾರೆ. ಇವ್ರ ಮಧ್ಯ ಏನ್ ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ಈಗ ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಮೋಟರ್ ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ ಬಂದು ಡಿವಿ ಇನ್ ಕನ್ನಡ. ಅವರು ತುಂಬಾ ವರ್ಷಗಳಿಂದ ಕನ್ನಡದಲ್ಲಿ ಮೋಟರ್ ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು. ಅದಾದ ನಂತರ ಟಿಪಿಕಲ್ ಕನ್ನಡಿಗ ಅವರು ಬರ್ತಾರೆ. ಟಿಪಿಕಲ್ ಕನ್ನಡಿಗ ಒಂಥರ ರೋಸ್ಟ್ ಮಾಡೋ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಾರೆ. ತುಂಬಾ ಫನಿ ಆಗಿರುತ್ತೆ, ತುಂಬಾ ಇನ್ಫಾರ್ಮೇಟಿವ್ ಆಗು ಕೂಡ ಇರುತ್ತೆ. ಬಟ್ ಆದ್ರೆ ವಿಡಿಯೋಸ್ ಮಧ್ಯ ಕೆಲವೊಂದಷ್ಟು ಜನಕ್ಕೆ ಕಾಲ್ ಎಳೆಯೋ ರೀತಿ ಇರುತ್ತೆ, ತುಂಬಾ ಕಾಮಿಡಿಯಾಗೇ ಇರುತ್ತೆ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಡಿವಿ ಅವ್ರನ್ನ ಪರ್ಸನಲ್ ಆಗಿ ತಗೊಂಡ್ರು ಅಂತ ನಮ್ಗನ್ಸುತ್ತೆ. ಬಟ್ ಆದ್ರೂ ಕೂಡ ಅಭಿಮಾನಿಗಳು ಯಾರು ಕೂಡ ಬೇಜಾರ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಆದ್ರೆ ಡಿವಿ ಅವರು ವೈಯಕ್ತಿಕವಾಗಿ ಅದನ್ನ ತಗೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀಯಾ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯಾ, ನನ್ನ ಮಾವನ್ ಬಗ್ಗೆ ಮಾತಾಡ್ತೀಯಾ, ಸೊ ಇದಕ್ಕೆ ನಾನು ರಿಪ್ಲೈ ಕೊಡ್ಲೇಬೇಕು ಅಂತ ಡಿವಿ ಇನ್ ಕನ್ನಡ ಅವರು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋ ಮಾಡಿ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಬೈದಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗ್ತಿರ್ಲಿಲ್ಲ. ಬಟ್ ಆದ್ರೆ ಅವರು ಯೂತ್ಸ್ ನೋಡ್ತಾ ಇರುವಂತಹ ವಿಡಿಯೋಸ್ ಅಲ್ಲಿ ತುಂಬಾ ಆಕ್ರೋಶದಿಂದ ನಾನೇ ದೊಡ್ಡ ರೌಡಿ, ನನ್ನನ್ನು ಯಾರು ಹಿಡಿಯಕ್ಕಾಗಲ್ಲ ಅನ್ನೋ ರೀತಿ ವಿಡಿಯೋಸ್ ನ ಮಾಡಿ ಹರಿಬಿಟ್ರು. ಇದನ್ನ ನೋಡಿದಂತ ಪೊಲೀಸರು ಡಿವಿ ಇನ್ ಕನ್ನಡ ಅವ್ರನ್ನ ಕರೆಸ್ತಾರೆ ಪೊಲೀಸ್ ಸ್ಟೇಷನ್ಗೆ. ಅದಾದ ನಂತರ ವಾರ್ನಿಂಗ್ ಅನ್ನ ಕೊಡ್ತಾರೆ, ಯಾವ್ದನ್ನ ಅಪ್ಲೋಡ್ ಮಾಡ್ಬೇಕು, ಯಾವ್ದನ್ನ ಅಪ್ಲೋಡ್ ಮಾಡಬಾರ್ದು ಅಂತ ಅವ್ರಿಗೊಂದಷ್ಟು ಮಾಹಿತಿ ಕೊಟ್ಬಿಟ್ಟು ಆ ಒಂದು ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಡಿವಿ ಅವ್ರಿಗೆ ತುಂಬಾ ಫ್ಯಾನ್ಸ್ ಇರುವಂತದ್ದು. ಇವತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತು ಅಂದ್ರೆ ಸಾಕಷ್ಟು ಜನ ಸ್ಟೋರಿಗೆ ಹಾಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿಪಿಕಲ್ ಕನ್ನಡಿಗ ಅವರು ಕೂಡ ತುಂಬಾ ಒಳ್ಳೆ ಫ್ಯಾನ್ ಬೇಸ್ ಅನ್ನ ಇಟ್ಕೊಂಡಿದ್ದಾರೆ. ರೆಗ್ಯುಲರ್ ಆಗಿ ವಿಡಿಯೋಸ್ ಏನ್ ಅಪ್ಲೋಡ್ ಮಾಡ್ತಾರೆ ಅದರಿಂದಾಗಿ ಒಂದಷ್ಟು ಜನ ಮಾಸ್ ಆಡಿಯನ್ಸ್ ಇಬ್ರು ಕಡೆಯಲ್ಲೂ ಕೂಡ ಇರುವಂತದ್ದು. ಇವರಿಬ್ರು ಮಧ್ಯ ಕಿತಡಿ ಕಿರಣ್ ಯಾಕೆ ಬಂದ್ರು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಮೊಟ್ಟ ಮೊದಲಿಗೆ ಬೆಟ್ಟಿಂಗ್ ಆಪ್ ಅನ್ನ ನಿಲ್ಲಿಸಬೇಕು ಅಂತ ಕಿತಡಿ ಕಿರಣ್ ಅವರು ಹೋರಾಡ್ತಾ ಇದ್ರು. ಇದಕ್ಕೆ ಟಿಪಿಕಲ್ ಕನ್ನಡಿಗ ಅವರು ಕೂಡ ಕೈ ಜೋಡಿಸ್ತಾರೆ. ಇವರಿಬ್ರು ಕೂಡ ಸೇರ್ಕೊಂಡು ಒಂದಷ್ಟು ಜನ ಕ್ರಿಯೇಟರ್ಸ್ ಗಳನ್ನ ಗುಂಪು ಕಟ್ಕೊಂಡು ನಾವೆಲ್ಲರೂ ಕೂಡ ಬೆಟ್ಟಿಂಗ್ ಆಪ್ ಅನ್ನ ನಿಲ್ಲಿಸಬೇಕು, ಕರ್ನಾಟಕದಲ್ಲಾದ್ರೂ ಬೆಟ್ಟಿಂಗ್ ಆಪ್ ಗಳನ್ನ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಈ ಒಂದು ಬೆಟ್ಟಿಂಗ್ ಆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂತ್ಸ್ ಬಂದು ಹಣವನ್ನ ಹಾಕಿ ಹಣವನ್ನ ಕಳ್ಕೊಂತಾರೆ. ಅದಾದ ನಂತರ ಅದು ಜೂಜಾಗಿ ಬದಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತ್ತೆ ಹಣವನ್ನ ಗಳಿಸಬೇಕು ಅಂತ ಮತ್ತೆ ಹಣವನ್ನ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಅವನು ಸಾವಿನ ಮೆಟ್ಲನ್ನು ಕೂಡ ಹತ್ಬಹುದು. ಅದರಿಂದಾಗಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಬೆಟ್ಟಿಂಗ್ ಆಪ್ ಅನ್ನ ನಿಲ್ಲಿಸಬೇಕು ಅಂತ ಹೋರಾಡ್ತಾ ಇದ್ದಾರೆ. ಮೇನ್ ಆಗಿ ಕಿತಡಿ ಕಿರಣ್ ಅವರು ಈ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಇವರೆಲ್ಲರೂ ಕೂಡ ಜಾಯ್ನ್ ಆಗ್ತಾರಲ್ವಾ. ಈ ಒಂದು ಮಧ್ಯ ಡಿವಿ ಅವರು ಈ ಒಂದು ಅಭಿಯಾನಕ್ಕೆ ಜಾಯ್ನ್ ಆಗೋದಿಲ್ಲ. ಅವರು ಬೈಕ್ಸ್ ಗಳೇನ್ ತಗೊಂತಾರೆ, ತುಂಬಾ ಎಕ್ಸ್ಪೆನ್ಸಿವ್ ಬೈಕ್ ಆಗಿರುತ್ತೆ. ಆ ಬೈಕ್ಸ್ ಗೆ ಅಮೌಂಟ್ ಅನ್ನ ಕೊಡಬೇಕಾಗತ್ತೆ. ಆ ಬೈಕ್ ಗೆ ರಿಪೇರಿ ಖರ್ಚು, ಸರ್ವಿಸ್ ಖರ್ಚು ಎಲ್ಲವೂ ಕೂಡ ಮಾಡಿಸಬೇಕಾಗತ್ತೆ. ಅದರಿಂದಾಗಿ ಅವರು ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ ಮಾಡೋ ಮುಖಾಂತರ ಲಕ್ಷಾಂತರ ರೂಪಾಯಿ ಹಣವನ್ನ ತಗೊಂತಾರೆ. ಹೌದು, ನಾನು ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತೀನಿ, ಅದರಿಂದ ನನಗೆ ದುಡ್ಡು ಸಿಗುತ್ತೆ, ಆ ದುಡ್ಡಿಂದ ನಾನು ಬೈಕ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅವರೇ ಹೇಳಿರುವಂತದ್ದು. ಬಟ್ ಆದ್ರೆ ರೀಸೆಂಟ್ ಆಗಿ ಯಾವುದೇ ರೀತಿ ವಿಡಿಯೋಸ್ ಗಳನ್ನ ಅಲ್ಲಿ ಅವರು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ ಆದ್ರೂ ಕೂಡ ಹಳೆ ವಿಡಿಯೋಸ್ ಗಳಲ್ಲಿ ಅವರು ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿದ್ರು. ಅದಕ್ಕೋಸ್ಕರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಡಿವಿ ಮತ್ತೆ ಟಿಪಿಕಲ್ ಕನ್ನಡಿಗ ಮಧ್ಯ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಅದೇನೇ ಇರಲಿ, ಇವರಿಬ್ರು ಫ್ಯಾನ್ಸ್ ಕೂಡ ಇಬ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನನ್ನ ಕೇಳೋದಾದ್ರೆ ಬೆಟ್ಟಿಂಗ್ ಆಪ್ ಅನ್ನ ನಿಲ್ಲಿಸಬೇಕು ಅಂತಾನೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಬೆಟ್ಟಿಂಗ್ ಆಪ್ ಇಂದ ಯಾರ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾನೆ ಅವನಿಗೆ ಮಾತ್ರ ದುಡ್ಡು ಸಿಗುತ್ತೆ. ಅದನ್ನ ನೋಡಿದಂತ ಜನಗಳಿಗೆ ಬಹುತೇಕ ಜನ ದುಡ್ಡನ್ನ ಕಳ್ಕೊತಾರೆ. ಈ ಬೆಟ್ಟಿಂಗ್ ಆಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಒಬ್ಬ ದುಡ್ಡನ್ನ ಹಾಕ್ಬೇಕು, ಆ ದುಡ್ಡು ಇನ್ನೊಬ್ರಿಗೆ ಸಿಗ್ಬೇಕು. ಮಧ್ಯದಲ್ಲಿ ಕಮಿಷನ್ ಅನ್ನ ಆ ಅಪ್ಲಿಕೇಶನ್ ಅವರು ಎತ್ಕೋತಾರೆ. ಆ ಕಮಿಷನ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಎತ್ಕೋತಾರೆ ಅಂದ್ರೆ, ಕೊನೆಗೆ ಆ ಕ್ರಿಯೇಟರ್ಸ್ ಗಳಿಗೆ ಅದನ್ನ ಪ್ರಮೋಟ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಹಣ ಕೊಡುವಷ್ಟು ಅವರು ಆ ಒಂದು ಕಮಿಷನ್ ಅನ್ನ ಪಡಿತಾ ಹೋಗ್ತಾರೆ. ಎಂಡ್ ಆಫ್ ದಿ ಡೇ ಆ ಆಪ್ ಅನ್ನ ಡೆವಲಪ್ ಮಾಡಿದವರಿಗೆ ಖಂಡಿತವಾಗ್ಲೂ ಹಣ ಹೋಗ್ತಾನೆ ಇರುತ್ತೆ, ಸಿಇಒಗಳಿಗೆ ಅಮೌಂಟ್ ಹೋಗ್ತಾನೆ ಇರುತ್ತೆ, ಇನ್ಫ್ಲೂಯೆನ್ಸರ್ಸ್ಗೆ ಅಮೌಂಟ್ ಬರ್ತಾನೆ ಇರುತ್ತೆ. ಬಟ್ ಆದ್ರೆ ಅದನ್ನ ಆಡ್ದವ್ರಿಗೆ ಅಮೌಂಟ್ ಲಾಸ್ ಆಗ್ತಾ ಇರುತ್ತೆ. ಇದನ್ನ ಅರ್ಥ ಅಂತ ಟಿಪಿಕಲ್ ಕನ್ನಡಿಗ ಮತ್ತು ಕಿತಡಿ ಕಿರಣ್ ಅವರು, ಡಿವಿ ಅವರು ಇದನ್ನ ಕೇಳಲಿಲ್ಲ ಅಂತ ಇವರಿಬ್ರಿಗೂ ಆಗ್ತಾ ಇರ್ಲಿಲ್ಲ. ಅದೇ ಒಂದು ವಿಚಾರನ ಇಟ್ಕೊಂಡು ಟಿಪಿಕಲ್ ಕನ್ನಡಿಗ ಅವರು ಒಂದು ವಿಡಿಯೋದಲ್ಲಿ ಅವ್ರನ್ನ ರೇಕ್ಸೋ ರೀತಿ ಮಾತಾಡ್ತಾರೆ. ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಡಿವಿ ಅವ್ರ ಗಂಟ ರೀಚ್ ಆಗಿ ಅಗೈನ್ ಡಿವಿ ಅವರು ಕೂಡ ವಿಡಿಯೋಸ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಪೊಲೀಸ್ ಕೈಲಿ ತಗಲಾಕೊಂಡು ಆ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಟಿಪಿಕಲ್ ಕನ್ನಡಿಗ ಅವರು ಯಾವುದೇ ರೀತಿ ರಿಪ್ಲೈ ಅನ್ನ ಕೊಟ್ಟಿಲ್ಲ. ರೀಸೆಂಟ್ ಆಗಿ ಆಗ್ತಂತ ವಿಡಿಯೋಸ್ ಅಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಯಾಕಂದ್ರೆ ಸೈಲೆಂಟ್ ಆಗಿದ್ರು ಕೂಡ ಅದು ಒಂದು ರೆಸ್ಪಾನ್ಸ್ ಅಂತಾನೆ ಅವರು ತಿಳ್ಕೊಂತಾ ಇರಬಹುದು. ಅದಕ್ಕೋಸ್ಕರ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.